ಮನೆ ಕೆಲಸ ಮುಗಿಸ್ಕೊಂಡು ಫೇಸ್ಬುಕ್ ಪೋಸ್ಟು ನೋಡ್ತಾ ಕೂತ್ಕೊಂಡಿದ್ದೆ. ಆ್ಯಕ್ಚುಲಿ ನನ್ನ ಫೇಸ್ಬುಕ್ ಅಕೌಂಟ್ ಸ್ವಲ್ಪ ರೆಸ್ಟ್ರಿಕ್ಟೆಡ್ ಆಗಿದೆ, ಬಟ್ ಬೇರೆಯವ್ರದ್ದು ಫೇಸ್ಬುಕ್ ಕಾಣುತ್ತೆ. ಸೊ ಇವತ್ತು ಬೆಳಿಗ್ಗೆ ನಾನು ವೀಡಿಯೋದಲ್ಲಿ ಹೇಳಿದಾಗೆ ಸಂಧ್ಯಾ ಪವಿತ್ರ ನಾಗರಾಜ್ ನನಗೆ ತುಂಬ ಕ್ಲೋಸ್ ಇದ್ದಾರೆ. ನಾನು ಕಾಂಟ್ಯಾಕ್ಟ್ ಆಗ್ತಾನೇ ಇದ್ದೀನಿ. ಮೊನ್ನೆನೂ ಸೌಜನ್ಯ ವಿಚಾರದಿಂದ ಹೊರಗೆ ಬಂದಾಗಲೂ ಮಾತಾಡಿದೆ, ಬನ್ನಿ ಅನಿತಾ ಅವರೇ, ಬೇಡ ನಮಗೆ ಆಗಲ್ಲ, ಅದು ಅವರಿಗೆ ಅವ್ರದ್ದು ಟೀಮ್ ಇದೆ, ಅವರನ್ನು ಬೇಕಾದವ್ರನ್ನ ಮಾತ್ರ ಇಟ್ಕೋತಾರೆ ಅಂತ. ಸೊ ನನಗೆ ಈ ಪೊಲೀಸ್ ಸ್ಟೇಷನ್ ವಿಚಾರದಲ್ಲಿ ತುಂಬ ಹೆಲ್ಪ್ ಮಾಡಿದವರು. ಎಚ್ ಎಸ್ ಸ್ಟೇಷನಿಗೆಲ್ಲ ಹೋಗಬೇಕಿದೆ, ನಮ್ಮ ಅಣ್ಣ ಬಾಳ ಮೇಲೆ ಕ್ರಮ ತಗೊಳ್ಬೇಕಿದೆ. ಸೊ ಆ ವಿಚಾರವನ್ನೆಲ್ಲ, ಆ ಮೆಸೇಜ್ಗಳನ್ನೆಲ್ಲ ಕಳಿಸಿದ್ದೀನಿ ನಾನು ಅವರಿಗೆ. ಸೊ ನನಗೆ ತುಂಬ ಇಷ್ಟ ಆಯಿತು ಅವರು. ತುಂಬ ಮೊದಲಿಂದಲೂ ನನಗೆ ತುಂಬ ಅವರೇ ಕಾಂಟ್ಯಾಕ್ಟ್ ಮಾಡಿರೋದು. ನನಗೆ 2-3 ವರ್ಷ ಮೊದಲು ಈ V2 ಸೂರ್ಯನ ವಿಷಯದಲ್ಲೇ ನಾನು ಸ್ಟಾರ್ಟ್ ಆಗಿದ್ದಿದ್ದು ಸೌಜನ್ಯ ಹೋರಾಟ. ಅವನಿಗೊಂದು ಫೋನ್ ಮಾಡಿ ನಾನು ಬೈದು, ಪ್ರಸನ್ನ ಅಕ್ಕನವ್ರ ಬಗ್ಗೆ ಕೆಟ್ಟ ವೀಡಿಯೋ ಮಾಡೋದನ್ನು ನೋಡಿ ನಾನು ಅವನಿಗೆ ಫೋನ್ ಮಾಡಿ ಬೈದು, ಅದು ಮತ್ತೆ ವೈರಲ್ ಆಗಿ 4 lakhs ವ್ಯೂಸ್ ಅರೌಂಡ್ ಆಗಿದೆ ಅದು ಫೇಸ್ಬುಕ್ಕಲ್ಲಿ. ಅಲ್ಲಿಂದ ನಾನು ಅದಕ್ಕೆ ಕ್ಲಾರಿಫಿಕೇಷನ್ ಕೊಡ್ತಾ ಬಂದವಳು ನಿಧಾನವಾಗಿ ಸೌಜನ್ಯ ಹೋರಾಟಕ್ಕೆ ಬಂದೆ. ಮತ್ತು ಈಗ ಹೊರಗೆ ಬಂದು ಆಯಿತು, ನನಗೆ ಇವರಿಂದ ಯಾವುದೇ ಒಂದು ಸಹಾಯ ಸಿಗಲ್ಲ ಅಂತ ಹೇಳುವಾಗ ಹೊರಗೆ ಬಂದು ಆಯಿತು. ನನ್ನ ಸಹಾಯ ಸಿಗಲ್ಲ ಅನ್ನೋಕ್ಕಿಂತ ಇವರ ಜೊತೆ ಸೇರಿದರೆ ನನ್ನ ಹೆಸರು ಹಾಳಾಗುತ್ತೆ ಅನ್ನೊಂದು ಅಪಾಯದ ಸೂಚನೆ ನನಗೆ ಬಂತು. ಸೊ ಅದಕ್ಕೆ ಹೊರಗೆ ಬಂದಾಯಿತು. ನಂಗೆ ನಿಜವಾಗಿ ಹೇಳೋದು, ಸಂಧ್ಯಾ ಪವಿತ್ರ ನಾಗರಾಜ್ ಅವ್ರ ಥರನೇ ಮಾಡಬೇಕಿತ್ತು. ಪೊಲೀಸು ಡಿಪಾರ್ಟ್ಮೆಂಟ್ ವೇಸ್ಟು. ಕಾನೂನು ಮೊನ್ನೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನಾನು ಕೊಟ್ಟಿದ್ದು ಬೇರೆ ಬಿಡಿ, ಅಲ್ಲಿ ಒಂದು ಕೊಟ್ಟಿದ್ದಾರೆ, ಆಲ್ರೆಡಿ ಒಂದು FIR ಆಗಿದೆ, 2 ತಿಂಗಳಾದೆ ಬೊಮ್ಮನಬಳ್ಳಿ ಪೊಲೀಸ್ ಸ್ಟೇಷನ್. ಇನ್ನೂ ತನಿಖೆಗೆ ಹೋಗಿಲ್ಲ, ಒಂದು ನೋಟಿಸ್ ಕೂಡ ಕಳಿಸಿಲ್ಲ. ಹಲ್ಲೆ ಮಾಡಿದ ಕೇಸ್ ಅದು. ಆ ಹೆಂಗಸು ನನ್ನಲ್ಲಿ ಹೇಳ್ತಾ ಇದೆ, ಬಂದು 20,000 ಲಂಚ ಕೇಳಿದ್ದಾರೆ ಅಂತ. ಸೊ ಅದನ್ನು ಹೋಗಿ ನಾನು SIಗೆ ಹೇಳಿದೆ, ನಿಮಗೆ ಲಂಚ ಆವತ್ತಾರ ಪೊಲೀಸ್. ನಂಗೆ ಗೊತ್ತಿತ್ತು ಆ ಪೊಲೀಸ್ ಸ್ಟೇಷನ್ ನಮ್ಮ ಮನೆ ಹತ್ತಿರ 5 ನಿಮಿಷ ದಾರಿ, ಲಂಚ ಕೇಳ್ತಾರೆ ಅಂತ. ನಾನು ಓಪನ್ ಆಗಿ ಫಸ್ಟಿಗೆ ಹೇಳಿದೆ, ಲಂಚ ಎಕ್ಸ್ಪೆಕ್ಟ್ ಮಾಡಿ ನನ್ನ ಕಂಪ್ಲೇಂಟ್ ತಗೋಬೇಡಿ ಅಂತ ಓಪನ್ ಆಗಿ ಪ್ರತಿಯೊಂದು ಸ್ಟೇಷನಲ್ಲಿ ಹೇಳಿಬಿಡ್ತೀನಿ. ಅವ್ರು ಶಾಕ್ ಆಗ್ತಾರೆ ನಾನು ಕೇಳುವಾಗಲೇ. ಆ ಥರ ಯಾರು ಮಾತಾಡಲ್ಲ. ಈ ಕರ್ನಾಟಕದ ಜನರೇ ಲಂಚ ಕೊಟ್ಟು ಅಭ್ಯಾಸ ಮಾಡೋದು. ಕೊಡಬೇಡಿ, 5 ಪೈಸೆ ಕೊಡಬೇಡಿ. ಅವ್ರಿಗೇನು ಸರ್ಕಾರಿ ಸಂಬಳ ಇಲ್ವಾ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೆ? ಸೊ ನಾನು ಹೇಳಬೇಕಾದ್ರೆ ಮುಖಕ್ಕೆ ನೋಡಿ ಹೇಳ್ತೀನಿ, ಯಾರ ಮುಖಕ್ಕೆ ನೋಡಿ ಹೇಳ್ತೀನಿ, ನನಗೇನು ಹೆದರಿಕೆನೂ ಇಲ್ಲ. ಇದೊಂದು ವಿಚಾರ ನಾನು ಹೇಳೋದು ಅದೇ. ಈ ಶ್ರೀನಾಥ ಶೆಟ್ಟಿ ಎಲ್ಲಾದರೂ ಸಿಕ್ತಿದ್ರೆ ನನ್ನ ಕೈಗೆ, ಬೆಂಗಳೂರಲ್ಲಿ ಇರ್ತಿದ್ದೆ, ಅವನು ಎಲ್ಲಿ ಓಡಾಡ್ತಾನೆ ಗೊತ್ತಾಗಲ್ಲ. ಒಮ್ಮೆ ಊರಲ್ಲಿರ್ತಾನೆ, ಬಾಂಬೆಯಲ್ಲಿರ್ತಾನೆ. ಬಾಂಬೆ ಅವನ ಅಡ್ರೆಸ್ ಸಿಕ್ಕಿದೆ, ಸ್ಟೇಷನಿಗೆ ಕೊಟ್ಟಿದ್ದೀನಿ. ನೆಕ್ಸ್ಟ್ ಒಮ್ಮೊಮ್ಮೆ ಊರಿಗೆ ಬರ್ತಾನೆ ಅವನು ಸಂಚಾರಿ. 1-2 ತಿಂಗಳು ಎಲ್ಲೋ ಬಿದ್ಕೊಂಡಿರ್ತಾನೆ, ಅಲ್ಲಿ ತಿರುಗಾಡ್ತಾ ಇರ್ತಾನೆ, ಗೀಚೆ ಎಲ್ಲ. ಸೊ ಈ ಒಂದು ಇಂಟರ್ವ್ಯೂ ಎಲ್ಲ ಮಾಡಿದ್ರು. ಬರೀ ಕೊಳಕ ಅಂದರೆ ನನಗೆ ಗಲೀಜು ಮಾತುಗಳು ನಾನು ಕೇಳಿಲ್ಲ. ನಾನು ಮೊನ್ನೆ ನನ್ನ ಮೊಬೈಲನ್ನು ತೊಗೊಂಡೋಗಿ ಆ ವಾಯ್ಸ್ ರೆಕಾರ್ಡನ್ನು ಅಲ್ಲಿ ಕೇಳಿಸಿದೆ ACP. 2 ನಿಮಿಷನೂ ನಾನು ACP ಕೇಳೋಕ್ಕೆ ರೆಡಿ ಇರಲಿಲ್ಲ. ಸುಜಾತ ಭಟ್ಟಿದ್ರು, ಸ್ಟಾಪ್ ಮಾಡಿ ಮೇಡಮ್ ಅಂತ ಹೇಳಿದರು. ಅಷ್ಟು ಗಲೀಜು ಪ್ರಾಣಿಗಳನ್ನು ಇವುಗಳು ಹೋರಾಟಕ್ಕೆ ಸೇರಿಕೊಂಡಿದ್ದಾರೆ. ನಾನು ಹೇಳೋದು, ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಎಂಬ ನಾಯಕನಿಗೆ ಯಾವ ನಾಯಕತ್ವದ ಗುಣ ಇದೆ? ಇವರ ಟೀಮ್ನಲ್ಲಿ ಒಬ್ಬ ಕೊಳಕು ಪ್ರಾಣಿ ಇದ್ದಾನೆ ಅಂತ ಹೇಳುವಾಗ ಒಂದು ಸರಿ ಮಾಡೋಕ್ಕೆ ಯೋಗ್ಯತೆ ಇಲ್ವೇ ನಾಯಕನಿಗೆ? ನನಗೆ ಗೊತ್ತಿಲ್ಲ, ನನಗೆ ಸಂಬಂಧ ಇಲ್ಲ. ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ನನಗೆ, ಲಕ್ಷ ಅಲ್ಲ. ಈಗ ಒಂದು ಸಮಾವೇಶ ಮಾಡಿದರೆ 500 ಜನ ಸೇರೋದು ನೋಡ್ತೀನಿ ನಾನು. ಈ ಬುರುಡೆ ಪ್ರಕರಣದಿಂದ ಇಡೀ ಪ್ರಕರಣ, ಸೌಜನ್ಯದು ಪ್ರಕರಣ ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇತ್ತು. ಏನೋ ಒಂದು ಸದ್ದು ಮಾಡ್ತಾಯಿತ್ತು, ಜನರಿಗೆ ರೀಚ್ ಆಗ್ತಾಯಿತ್ತು. ಸಮೀರ್ ಬಂದಾಗಲೂ ಸ್ವಲ್ಪ ಸದ್ದು ಮಾಡಿತ್ತು. ಅದನ್ನು ಫುಲ್ ಡೈವರ್ಟ್ ಮಾಡಿ ಅಲ್ಲಿ ಸೌಜನ್ಯ ವಿಚಾರ ಮರು ತನಿಖೆಗೆ ಹೈಕೋರ್ಟಿಂದ ಆದೇಶ ಸಿಕ್ಕಿಲ್ಲ ಅಂದ ಕೂಡಲೇ ಅದು ಬಡ್ಡಿ ದಂಧೆಗೆ ತಿರುಗಿತ್ತು. ನಾನು ಆ ವಿಷಯಕ್ಕೆ ಮಾತಾಡೂ ಇಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತೂ ಇಲ್ಲ. ಅಲ್ಲಿ ತುಂಬ ಅಪಪ್ರಚಾರ ಆಯಿತು. ನೆಕ್ಸ್ಟ್ ಅದಾದಮೇಲೆ ಬುರುಡೆ ಹಿಡ್ಕೊಂಬಂದ್ರು. ಬೇಕಿತ್ತ ಈ ಬುರುಡೆ ವಿಷಯ? ಈ ಬುರುಡೆಯಿಂದ ಎಷ್ಟೆಲ್ಲ ಜನರಿಗೆ ತೊಂದರೆ ಆಗಿದೆ ಗೊತ್ತಾ? ಸಂಸ್ಕಾರ ಬಂದರು, ಸ್ವಲ್ಪ ಎಜುಕೇಟೆಡ್, ತುಂಬ ಕಲ್ಚರ್ಡ್ ಪೀಪಲ್ ಇದ್ದರು ಈ ಜನರ ಎಲ್ಲ ಹಿಂದೆ ಸರಿದ್ರು ಈ ಬುರುಡೆ ವಿಚಾರದಲ್ಲಿ. ಇದನ್ನು ಕೂಡ ಅದಕ್ಕೊಂದು ಅಂತ್ಯ ಆಗ್ತಿಲ್ಲ. ಸುಮ್ಮನೆ ಇದಕ್ಕೆ ಫೇಕ್ ಕ್ರಿಯೇಟೆಡ್ ಸ್ಟೋರಿ ಅದು. ಇದಕ್ಕೇನು ಸಂಬಂಧನೇ ಇಲ್ಲ. ಆ ಬುರುಡೆ ಅಲ್ಲಿ ಸಿಕ್ಕಿದ್ದು, ಅದು ಅಲ್ಲಿ ಕಾಮನ್ ಅಲ್ಲಿ ಸಿಗ್ತಾನೆ ಇದೆ, ಶವಗಳೆಲ್ಲ ಸಿಗ್ತಾನೆ ಇದೆ. ಅದು SIT ತನಿಖೆ ಮಾಡ್ತದೆ. ಅವರು ಸರಿಯಾಗಿ ಮಾಡುವಾಗಿಲ್ಲ. ನನಗೆ ನಾನು ಅನಿಸಿದ ಪ್ರಕಾರ SIT ತನಿಖೆ ಇನ್ನೂ ಸರಿಯಾಗ್ತಿಲ್ಲ. ಅದರಡಿಯಲ್ಲಿ ಹೋರಾಟಗಾರರು ಅಂತ ಹಾರಾಟಗಾರರು, ಚೀರಾಟಗಾರರು, ಕೊಳಕು ಬುದ್ಧಿಯವರು ಅಂತ ಹೇಳ್ತೀನಿ ನಾನು. ಇದೇ ನನ್ನ ಅನುಭವ 2 ವರ್ಷ ಮೊದಲೇ ಚಿತ್ರರೈ ಅವರಿಗಾಗಿದೆ. ಅವನ ಅಶ್ಲೀಲ ಮೆಸೇಜ್ಗಳು ಆ ಹೋರಾಟಗಾರನದು. ಆವಾಗಲೂ ಮಹೇಶ್ ಅಣ್ಣಿದ್ದಕ್ಕೆ ಬರಲ್ಲ. ದ್ಯಾಟ್ ಮೀನ್ಸ್ ನಾಯಕನೇ ಸರಿ ಇಲ್ಲ, ಇಲ್ಲಿ ನಾಯಕತ್ವ ಸರಿ ಇಲ್ಲ. ನಾಯಕನೇ ಸರಿಯಾಗಿದ್ದರೆ ಈ ಥರ ಆಗ್ತಿರಲಿಲ್ಲ ಹೋರಾಟ. ಯಾರನ್ನು ಕಂಡ್ರೂ ಆಗೋಲ್ಲ ಆ ಮನುಷ್ಯನಿಗೆ. ತಾನೇ ದೊಡ್ಡವನು ಎಂಬ ದುರಹಂಕಾರ ಅಷ್ಟೇ ಈಗ ನನಗೆ ಅರ್ಥ ಆಗ್ತಿರೋದು. ಮತ್ತು ಬಾಯಿಂದ ಬಂದರೆ ಕೊಳಕು ಶಬ್ದಗಳು. ಇದು ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಇದು ಒಬ್ಬ ಒಳ್ಳೆ ಲೀಡರ್ಗೆ ಹೇಳಿದ ಇದಲ್ಲ, ಗುಣ ಅಲ್ಲ ಅದು. ನನಗೆ ಅವಶ್ಯವಾಗಿ ಬೈದಂತಲ್ಲ, ನನಗೆ ಯಾವತ್ತೂ ಕೂಡ ಒಂಥರ ಗಲೀಜಾಗ್ತಿತ್ತು ಕೆಲವು ಶಬ್ದಗಳೆಲ್ಲ ಕೇಳುವಾಗ. ಬಟ್ ಏನೋ ಒಂದು ಧ್ವನಿ ಎತ್ತುತ್ತಾ ಇದ್ದಾರೆ, ಅಸಂಖ್ಯಾತ ಜನರು ನಂಬಿದ್ದಾರೆ ಅಂತೇಳಿ ನಾನು ಸಹ ನಂಬಿದೆ. ನಿಜ ಬುದ್ಧಿ ನನಗೆ ಗೊತ್ತಾದ ಮೇಲೆ ಇನ್ನು ಅವ್ರ ಜೊತೆ ಇರೋದು ಸರಿಯಲ್ಲ ಅಂತ ಗೊತ್ತಾಯಿತು. ಇದೇ ಸಂಧ್ಯಾ ಪವಿತ್ರ ನಾಗರಾಜ್ ಮಾಡಿದ್ದು ತುಂಬ ಕರೆಕ್ಟ್ ಇದೆ. ಈಗ ಇವರಿಗೆ ಸಂಧ್ಯಾ ಬೇಕು. ಈ ಕೆಲವು ತಿಂಗಳ ಹಿಂದೆ ಅರವಿಂದ್ ವಿವೇಕಂನವರ
ಹಾಡುಗಾರನ ವಿಷಯದಲ್ಲಿ ಸ್ವಲ್ಪ ಇಶ್ಯೂಸ್ ಆದಾಗ ಸಂಧ್ಯೆ ಯಾರು ಗೊತ್ತಿಲ್ಲ, ಸಂಧ್ಯೆನಿಗೂ ಹೋರಾಟಕ್ಕೂ ಸಂಬಂಧ ಇಲ್ಲ, ನಮಗೆ ಯಾರು ಪರಿಚಯನೇ ಇಲ್ಲ ಅಂತ ಈ ಮಹೇಶ್ ಅಣ್ಣನೂ ಹೇಳಿದ್ದಾರೆ, ಗಿರೀಶ್ ಮಟ್ಟಣ್ಣನೂ ಹೇಳಿದ್ದಾರೆ. ಐ ಥಿಂಕ್ ಪ್ರಸನ್ನಕ್ಕನೊಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಈಗ ಪ್ರಸನ್ನಕ್ಕ ನಾನು ಅಷ್ಟು ಆ್ಯಕ್ಟಿವ್ ಆಗಿದ್ದಂಗಿಲ್ಲ ಇವರ ಜೊತೆ, ಅವರಿಗೂ ತುಂಬ ಗೊಂದಲ ಇದೆ ಹೋರಾಟದಲ್ಲಿ, ಮಟ್ಟಣ್ಣನವರ ವಿಷಯದಲ್ಲಿ ಆಗಲಿ. ನಮಗೆ ಎಲ್ಲರಿಗೂ ಪ್ರಾಬ್ಲಮ್ ಇದೆ. ಆ ವ್ಯಕ್ತಿ ಯಾಕೆ ಬಂದ ಹೋರಾಟಕ್ಕೆ ಅಂತಲೇ ಇರೋದು ಎಲ್ಲ ದೊಡ್ಡ ಡೌಟು. ನಾನು ಅವತ್ತೇ ಹೇಳಿದ್ದೀನಿ, ಸ್ವಲ್ಪ ಸಮಯ ಮೊದಲೇ ನನಗೆ ಗೊತ್ತಾಗಿದೆ, ಈ ಬುರುಡೆ ಹಿಡ್ಕೊಂಡು ಬರೋವಾಗಲೇ ಗೊತ್ತಾಗಿದೆ ಇದು ಮೈಂಡ್ ಡೈವರ್ಟ್ ಮಾಡಲಿಕ್ಕೆ. ಇದು ಇವರ ಉದ್ದೇಶ ಸೌಜನ್ಯ ನ್ಯಾಯ ಕೊಡಿಸೋದು ಅಂತ ಅಲ್ಲನೇ ಅಲ್ಲ, ಯಾವುದು ಬುರುಡೆ ಟೀಮ್ ಇದು. ಸುಮ್ಮನೆ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಬೇಕು, ವೀರೇಂದ್ರ ಹೆಗ್ಡೆಯವರಿಗೆ ಬೈಬೇಕು ಅಷ್ಟೇ. ನಾನು ಸಹ ಬೈದಿದ್ದೀನಿ, ವೀರೇಂದ್ರ ಹೆಗ್ಡೆಯವರಿಗೆ ನಾನು ಸಹ ಬೈದಿದ್ದೀನಿ. ಅದು ಕಿಶೋರ್ ಆರಿಗರ ಕಂಪ್ಲೇಂಟಲ್ಲಿ ಕಾಲ್ ರೆಕಾರ್ಡಿಂಗಲ್ಲಿ ಎಷ್ಟು ವರ್ಸ್ಟಾಗಿ ಬೈದಿದ್ದೀನಿ ನಾನು, ಆಯಿತಾ. ಸೊ ನಾನು ಅವರ ಪರ ಸೇರ್ತೀನಿ ಅಂತಲ್ಲ, ಸೇರಿದ್ದೀನಿ ಅಂತ ಅಂತಲಲ್ಲ, ಬಟ್ ನಾನು ನ್ಯೂಟ್ರಲ್ ಆಗಿದ್ದೀನಿ. ಈಗ ನೋಡ್ತೀನಿ ಯಾರೆಲ್ಲ ಏನೆಲ್ಲ ಆಟ ಆಡ್ತಾ ಇದ್ದಾರೆ, ಹೇಗೆಲ್ಲ ತನಿಖೆ ಆಗ್ತಿದೆ ನಾನು ನೋಡ್ತೀನಿ. ನಾನೇನು ಸೌಜನ್ಯ ವಿಚಾರ ಮಾತಾಡಲ್ಲ ಅಂತ ಎಲ್ಲಿ ಹೇಳಲ್ಲ, ಅದೊಂದು ಸೋಷಲ್ ಇಶ್ಯೂ. ನಾನು ಖಂಡಿತ ಅದರ ಬಗ್ಗೆ ಕನ್ಸರ್ನ್ ಇದೆ ನನಗೆ, ಯಾಕೆಂದರೆ ಈ ಹೋರಾಟಕ್ಕೆ ಬಂದಿದ್ದೀನಿ ಅಂದರೆ ನಾನು ಅದರ ಬಗ್ಗೆ ಮಾತಾಡ್ತೀನಿ. ಬಟ್ ಈ ದಗಲ್ಬಾಜಿ ಟೀಮ್ ಇದೆ ಅಲ್ಲ, ಧರ್ಮಸ್ಥಳ ಟೀಮು, ಅದ್ರ ಜೊತೆನೂ ಸೇರಲ್ಲ. ಈ ಬಿ ಗ್ಯಾಂಗ್, ಬುರುಡೆ ಗ್ಯಾಂಗ್ ಚಂದ ಒಂದು ಹೆಸರಿಟ್ಟಿದ್ದಾರೆ. ಮೊದಲು ಬಿಗೆ ಬೇರೆ ಅರ್ಥ ಇತ್ತು, ಅದು ಮಹೇಶ್ ಅಣ್ಣ ಯೂಸ್ ಮಾಡ್ತಿರುವ ಒಂದು ಫೇಮಸ್ ಡೈಲಾಗ್ ಅದು. ಸೊ ಈಗ ಈ ಬುರುಡೆ ಟೀಮಿಗೂ ನಾನು ಸೇರಲ್ಲ. ಬಟ್ ಆ ಥರ ಒಂದು ಮಹಿಳೆಯನ್ನು, ಸಂಧ್ಯಾ ಪವಿತ್ರ ನಾಗರಾಜ್ ಎಂಬ ಮಹಿಳೆಯನ್ನು ಹೋರಾಟದಿಂದ ನೀವು ಬರೋದು ಬೇಡ, ಅವಳು ಸೌಜನ್ಯ ಮನೆಗೆ ಬರಬಾರ್ದು, ಮಾಟ ಮಾಡೋಕ್ಕೆ ಬರೋದು, ಏನೋ ಒಂಥರ ಏನೋ ಒಂದು ದೇವಿಗೆ ಪ್ರಭಾವಳಿ ಅಂತೇಳಿ ಏನೋ ಕೊಟ್ಟರಂತೆ, ಅದನ್ನು ಸ್ವೀಕರಿಸಲಿಲ್ಲ, ಮಾಟ ಮಾಡೋದು ಏನೇನೋ. ಮತ್ತು ಆ ಕುಸುಮಕ್ಕಂತೂ ಯಾರ ಮಾತು ಏನು ಕೇಳಿದ್ರು ಅಣ್ಣ ಹೇಳಿದ ಮಾತು, ಮಹೇಶ್ ಅಣ್ಣ ಹೇಳಿದ್ದೇ ನಡೆಯೋದಲ್ಲಿ. ಮಹೇಶ್ ಅಣ್ಣ ಅಂದರೆ ಕೆ ಬಿ ಪಿತ್ತಾಳೆ ಅಂತ ಹೇಳ್ತೀನಿ ನಾವು ಒಂದೇ ವರ್ಡಲ್ಲಿ. ಅಲ್ಲಿ ವಿಜಯ ನಾರವಿ ಒಂಚೂರು ಬ್ರೈನ್ ವಾಶ್ ಮಾಡಿ ಬಂದರೆ ಅಲ್ಲಿ ವಿಜಯ ನಾರವಿಯೇ ಜೈ ಎಲ್ಲರಿಗೂ. ನಾನು ಈ ಹೋರಾಟಗಾರ ಮನೋಸ್ಥಿತಿ ಹೇಳ್ತಾ ಇರೋದು ಫೇಸ್ಬುಕ್ಕಲ್ಲಿ. ಮತ್ತು ಆ ವಿಶ್ವಾಸ್ ಶೆಟ್ಟಿ ಅನ್ನೋನು ಫೇಕ್ ಐ ಡಿ, ಅದು ಆ ಸ್ವಾತಿ ಕುಲಾಲ್ ಕೂಡ ಫೇಕ್ ಐ ಡಿ. ಅವಳದು ಸ್ವಲ್ಪ, ಅವಳಲ್ಲ ಅವನು, ಅವಳ ಹೆಸರು ಇಟ್ಕೊಂಡಿರುವ ಅವನು, ಇಬ್ಬರು ಕೂಡ ಅಷ್ಟೇ ಫೇಕುಗಳು. ನಾನು ಹೇಳೋದು, ನೀವು ದಮ್ಮಿದ್ದರೆ ರಿಯಲ್ ಮುಖದಲ್ಲಿ ಬನ್ನಿ. ಈಗ ನಾನು ಲೈವ್ ಆಗಿ ಬರ್ತೀನಲ್ಲ ಹೀಗೆ ವೀಡಿಯೋ ಮಾಡಿಕೊಂಡು, ರಿಯಲ್ ಐಡಿಯಲ್ಲಿ ಬನ್ನಿ, ಮತ್ತೆ ನಿಮಗೆ ಉತ್ತರ ಕೊಡೋಣ, ಆಯಿತಾ. ಮಹೇಶ್ ಅಣ್ಣ ಹೆಲ್ಪ್ ಮಾಡಲ್ಲ, ನನಗೆ ಫ್ರೀಯಾಗಿ ಅಡ್ವೊಕೇಟ್ ವಾದ ಮಾಡಿಕೊಡೋರಿದ್ದಾರೆ. ಬಟ್ ನಾನು ಫ್ರೀ ಅಡ್ವೊಕೇಟಿಗೆ ಹೋಗಲ್ಲ, ನಾನು ಅಂಥವಳಲ್ಲ. ನನ್ನಲ್ಲಿ ಬೇಕಾದಷ್ಟು ದುಡ್ಡಿದೆ. ಈಗ ಸದ್ಯಕ್ಕೇನು ಪ್ರಾಬ್ಲಮ್ ಇಲ್ಲ ನನಗೆ ದುಡ್ಡಿಗೆ ಸಹಾಯ ಮಾಡಲಿಕ್ಕೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಕೊಡ್ತಾರೆ. ಸೊ ಖಂಡಿತ ಕೇಸ್ ನಾನು ವಾದ ಮಾಡಿಯೇ ಮಾಡ್ತೀನಿ, ಆಯಿತಾ. ಸಲಹೆಗಳು ಕೊಡೋರು ಅಡ್ವೊಕೇಟ್ ತುಂಬ ಮಂದಿ ಇದ್ದಾರೆ ನನಗೆ, ಫ್ರೀಯಾಗಿ ಸಲಹೆ ಕೊಡೋರು. ನನಗೇನು ದುಡ್ಡು ಕೊಟ್ಟು ಸಲಹೆಯನ್ನು ಬೇಡ. ತುಂಬ ಮಿತ್ರರಿದ್ದಾರೆ ನನಗೆ, ಹೋರಾಟದಲ್ಲೇ ಪರಿಚಯ ಆದವರು ಎಲ್ಲ ನಾವು ಹಿಂದೆ ಸರಿದವರೇ. ಮಾನ ಮರ್ಯಾದೆ ಇರೋರು ಹಿಂದೆ ಸರಿದಿದ್ದಾರೆ. ಕಳ್ಳ ನನ್ನ ಮಕ್ಕಳು ದುಡ್ಡು ಮಾಡೋಕ್ಕೆ ಇನ್ನೂ ಇದ್ದಾವೆ ಕೆಲವು ಆ ಹೋರಾಟದಲ್ಲಿ. ಹೋರಾಟ ಏನಿದ್ರು ನಾನು ಕಾನೂನಾತ್ಮಕವಾಗಿ ಸುಪ್ರೀಂ ಕೋರ್ಟಲ್ಲಿ ಆಗಬೇಕು. ಇವರೆಷ್ಟು ಬಾಯಿ ಪಡ್ಕೊಂಡ್ರು, ಅಲ್ಲಿ ಅವನು ಬಹರೇನಿಂದ ಜೈ ಮಹೇಶ್ ಅಣ್ಣ ಅಂದರೂ ಆಗಲ್ಲ, ಕತ್ತಾರಿಂದ ಜೈ ಮಹೇಶ್ ಅಣ್ಣ ಅಂದರೂ ಆಗಲ್ಲ, ಇಲ್ಲಿ ಹುಡುಗರು ಜೈ ಮಹೇಶ್ ಅಣ್ಣ ಅಂದರೂ ಆಗಲ್ಲ. ಅದು ಕಾನೂನಾತ್ಮಕವಾಗಿ ಹೋರಾಟ ನಡಿಬೇಕು, ಅದಕ್ಕೆ ಕಾನೂನಾತ್ಮಕವಾಗಿ ಉತ್ತರ ಸಿಗಬೇಕು. ಸತ್ಯ ಯಾವತ್ತೂ ಸತ್ಯ ಇದ್ದರೆ ಸತ್ಯ ಗೆಲ್ಲೇಬೇಕು. ಇವರೆಷ್ಟು ಹಾರಾಟ ಮಾಡಿದ್ರು ಅಲ್ಲಿ ಸತ್ಯ ಅಂತ ಒಂದಿದೆ, ಎವಿಡೆನ್ಸ್ ಬೇಕು, ಅದಕ್ಕೆ ಗೆದ್ದೇ ಗೆರುತ್ತೆ. ಸೊ ಇನ್ನು ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳೋದು, ನೀವು ಸಾಧ್ಯ ಆದರೆ ಆ್ಯಕ್ಷನ್ ತೊಗೊಳ್ಳಿ ಬೇಗ, ಇಲ್ಲಾಂದರೆ ಆಗೋದಿಲ್ಲ ಅಂತ ಬಿಟ್ಟು ಕೊಡಿ, ನಾವು ಮುಂದುವರಿಸ್ತೀವಿ. ಇದೇ ಥರ 4 ಜನರಿಗೆ ಬಿದ್ದರೆ, ಇದೇ ಅಣ್ಣ ಬಂಡಿ ಕೂಡ ಸಾರಿ ಹೊಡಿತೀನಿ ನಾನು. ಸಿಕ್ಕಿದ್ರೆ ಇದೇನಲ್ಲ ಆ ಮಗ ಎಲ್ಲಿ ಸಿಗ್ತಾನೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಸಿಕ್ಕಿದ್ರೆ ಸರಿ ಹೊಡ್ತೀನಿ. ವಿಜಯ ನಾರವಿಗೆ ಅವಳಿಗಿದ್ದೆ ಮಾರಿ ಹಬ್ಬ. ನಾನು ನಾರವಿಗೆ ಹೋದರೆ ಇದೆ, ಬಾಂಬೆಯಲ್ಲಿ ಕೆಲವು ಇದ್ದಾವೆ ಬಂಟ್ರ ಸಂಘದಲ್ಲಿ, ಇದರಲ್ಲಿ ಶೆಟ್ಟಿಗಳ ಗ್ರೂಪ್ಗಳಲ್ಲಿ ಊಟಕ್ಕಿಲ್ಲದ ಉಪ್ಪಿನಕಾಯಿಗಳು.